ಅಕ್ಯುಪ್ರೆಷರ್ ಥೆರಪಿ ಮೂಲಕ ನಾನು ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸನ್ನು ಕಂಟ್ರೋಲಿಗೆ ತರೋದು ಹೇಗೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ಸುಜಕ್ ಟೂಲ್ ಅಂತಂದೇಳಿ, ಇದ್ರ ಮೂಲಕನೂ ಅಕ್ಯುಪ್ರೆಷರ್ ಮಾಡ್ಬೋದು, ಕೈ ಬೆರಳು ಮೂಲಕನೂ ಮಾಡ್ಬೋದು. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಪಾಯಿಂಟ್ಗಳ ಮೂಲಕ ನೀವು ಪ್ರೆಷರನ್ನು ಕೊಡಬೇಕಾಗುತ್ತೆ. ಸುಜಕ್ ಥೆರಪಿ ಟೂಲ್ ತೋರಿಸಿದ್ನಲ್ಲ, ಅದಾದರೂ ಓಕೆ, ಅದಿಲ್ಲ ಮನೆಯಲ್ಲಿ ಅಂದರೆ ಹೆಬ್ಬೆರಳು ಮೂಲಕ ಅಥವಾ ಪೆನ್ಸಿಲ್ ಹಿಂಭಾಗದ ಮೂಲಕನೂ ಪ್ರೆಷರ್ ಕೊಟ್ಕೋಬೇಕು. ಸ್ಟಾರ್ಟಿಂಗ್ ಕೊಡೋರು ಲೈಟಾಗಿ ಪ್ರೆಷರ್ ಕೊಡಿ, ಓಕೆನಾ. ತುಂಬ ಒತ್ತಿ ಪ್ರೆಷರ್ ಕೊಡಬೇಡಿ, ಲೈಟಾಗಿ ಪ್ರೆಷರ್ ಕೊಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಹೆಬ್ಬೆರಳು ಮೂಲಕ ಪ್ರೆಷರ್ ಕೊಟ್ಕೊತ ಹೋಗಿ. ಎಲ್ಲಿ ನಾನು ರೌಂಡ್ ಎಲ್ಲ ಮಾಡಿದ್ದೀನಲ್ಲ, ಈ ಭಾಗದಲ್ಲಿ ಪ್ರೆಷರ್ ಕೊಡಬೇಕಾದ್ರೇ ನಮಗೆ ಸ್ವಲ್ಪ ಪೇನ್ ಕಾಣಿಸ್ಕೊಳ್ಳುತ್ತೆ. ಎಲ್ಲಿ ಪೇನ್ ಇದೆ ನೋಡಿ, ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಕೊಳ್ಳಿ. ಈ ಪ್ರೆಷರ್ ಕೊಡೋದನ್ನು ಒಂದೊಂದು ಪಾಯಿಂಟ್ ಮೇಲೆ 50 ಟೈಮ್ ಮಾಡ್ಕೊಳ್ಳಿ. ನಂಬರ್ ಕೌಂಟ್ ಮಾಡ್ಕೊಳ್ಳಿ, 1 2 3 ಅಂತಂದೇಳಿ. ಒಂದೊಂದು ಪಾಯಿಂಟ್ ಮೇಲೂ 50 ಟೈಮ್ ಕೌಂಟ್ ಮಾಡಿಕೊಂಡು ಪ್ರೆಷರ್ ಕೊಟ್ಕೊಳ್ಳಿ. ಇದನ್ನು ಬೆಳಗ್ಗೆ ತಿಂಡಿಗಿಂತ ಮುಂಚೆ, ಮಧ್ಯಾಹ್ನ ಊಟಕ್ಕಿಂತ ಮುಂಚೆ, ನೈಟು ಊಟಕ್ಕಿಂತ ಮುಂಚೆ, ಹೀಗೆ 3 ಟೈಮು ನಾವು ಈ ತೋರಿಸಿದ್ದೀನಲ್ಲ, ಈ ಗ್ರೀನ್ ರೌಂಡ್ ಮಾಡಿದ್ದೀನಲ್ಲ, ಈ ಭಾಗದಲ್ಲಿ ನೀವು ಪ್ರೆಷರ್ ಕೊಡಬೇಕಾಗುತ್ತೆ. ಈ ಅಕ್ಯುಪ್ರೆಷರ್ ಥೆರಪಿ ಪ್ರೆಷರು ನಿಮಗೆ ಶುಗರ್ ಕಂಟ್ರೋಲ್ ಆಗಿದೆ ಇಲ್ಲ ಅನ್ನೋದು 2 ಡೇಸಲ್ಲೇ ಗೊತ್ತಾಗುತ್ತೆ. ಆದರೆ ನೀವು ಡಾಕ್ಟರ್ ಸಲಹೆಯನ್ನು 15 ದಿನಗಳ ಕಾಲ ಪ್ರೆಷರ್ ಥೆರಪಿ ಕಂಪ್ಲೀಟ್ ಆದಮೇಲೆ ಡಾಕ್ಟರ್ ಸಲಹೆಯನ್ನು ತೆಗೆದುಕೊಂಡು ಮಾತ್ರೆಗಳನ್ನು ಬದಲಾವಣೆ ಬೇಕಂದರೆ ಮಾಡ್ಕೊಳ್ಳಿ, ಓಕೆನಾ. ಈ ಅಕ್ಯುಪ್ರೆಷರ್ ಥೆರಪಿ ನಿಮಗೆ ಎಷ್ಟು ಯೂಸ್ ಆಯಿತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.